ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಮ್ಮ ಬಸವರಾಜು. ನೀವು ಇವಾಗ ವಿಡಿಯೋ ಪ್ರಿವ್ಯೂನ ನೋಡ್ತಾ ಇದ್ದೀರಾ ಯಾವ ರೀತಿ ಬಂದಿದೆ ಅಂತ. ಸೊ ಇದೇ ರೀತಿ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಬಸವರಾಜು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಸೊ ಫಸ್ಟ್ಗೆ ನೀವು ಇನ್ಶರ್ಟ್ ಆ್ಯಪ್ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡು ಆದಮೇಲೆ ವೀಡಿಯೋ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಒಂದು ಮೆಟೀರಿಯಲ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ನಾನು ವಿಡಿಯೋಗೆ ಯೂಸ್ ಮಾಡುವಂತಹ ಮೆಟೀರಿಯಲ್ಸ್ ಎಲ್ಲದನ್ನೂ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇದಾದಮೇಲೆ ಕ್ಯಾನ್ವಾಸ್ ಅನ್ನೋ ಆಪ್ಷನ್ಗೆ ಬಂದು 9:16 ರೇಷಿಯೋಗೆ ಇಟ್ಕೊಂಡು ರೈಟ್ ಕ್ಲಿಕ್ನ ಕೊಡಿ. ಸೊ ಇದು ಮೆಟೀರಿಯಲ್ನ 15ಇಂದ ಅಥವಾ 20 ಒಂದು 30 ಸೆಕೆಂಡ್ಸ್ ಇಟ್ಕೊಳ್ಳಿ. ಬೇಕಾದ್ರೆ ಆಮೇಲೆ ಟ್ರಿಮ್ನ ಮಾಡ್ಕೋಬೋದು. ಸೊ ಒಪಾಸಿಟಿನ ನೀವು ಇದನ್ನು ಕಡಿಮೆ ಮಾಡ್ಕೋಬೇಕು. ಸೊ ಒಪಾಸಿಟಿಗೆ ಬಂದು ಇಲ್ಲಿ ನೀವು ಒಂದು 50% ಒಪಾಸಿಟಿ ಇಟ್ಕೊಳ್ಳಿ. ಸೊ ಇದಾದಮೇಲೆ ರೈಟ್ ಕ್ಲಿಕ್ನ ಕೊಡಿ. ಸೊ ನೆಕ್ಸ್ಟ್ ಫೋಟೋಸ್ನ ಆ್ಯಡ್ ಮಾಡ್ಕೊತ ಹೋಗಬೇಕಾಗುತ್ತೆ. ಅದಕ್ಕೆ PIP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನೀವು ಯಾವ ಫೋಟೋ ಹಾಕೋತೀರೋ ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಫುಲ್ ಸ್ಕ್ರೀನಾಗಿ ಮಾಡ್ಕೊಳ್ಳಿ. ಸೊ ಫುಲ್ ಸ್ಕ್ರೀನಾಗಿ ಮಾಡ್ಕೊಂಡಾದ್ಮೇಲೆ ಇದನ್ನು ವೀಡಿಯೋ ಎಂಡ್ವರೆಗೂ ಮಾಡಿ. ಸೊ ಇದಾದಮೇಲೆ ಕಟ್ಔಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ರೈಟ್ ಕ್ಲಿಕ್ನ ಕೊಡಿ. ಸೊ ನೆಕ್ಸ್ಟ್ ಇದಕ್ಕೆ ಈ ಫೋಟೋಗೆ ಬ್ಲೆಂಡ್ ಅನ್ನೋ ಆಪ್ಷನಲ್ಲಿ ಹೋಗಿ ಇದೊಂದು 80% ಇಟ್ಕೊಳ್ಳಿ. 80% ಇಟ್ಕೊಂಡು ರೈಟ್ ಕ್ಲಿಕ್ನ ಕೊಡಿ. ಸೊ ಇಷ್ಟ ಆದಮೇಲೆ ಈ ಫೋಟೋಗೆ ಮಾಸ್ಕ್ ಹಾಕ್ಕೋಬೇಕಾಗುತ್ತೆ. ಸೊ ಮಾಸ್ಕ್ ಅನ್ನೋ ಆಪ್ಷನ್ಗೆ ಹೋಗಿ ಫಸ್ಟ್ ಒನ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಇದನ್ನು ಕೆಳಗೆ ತೊಗೊಬನ್ನಿ. ಕೆಳಗೆ ತೊಗೊಬಂದಾದಮೇಲೆ ಇದನ್ನು ಒಂದು ಸ್ವಲ್ಪ ಈ ಥರ ಡ್ರ್ಯಾಗ್ ಮಾಡಿ. ಸೊ ಇದಾದಮೇಲೆ ರೈಟ್ ಕ್ಲಿಕ್ನ ಕೊಡಿ. ಒಂದು ಫೋಟೋನ ಹಾಕೋಬೇಕಾಗುತ್ತೆ. ಅದಕ್ಕೆ PIP ಅನ್ನೋ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಇದೇ ಫೋಟೋನ ಹಾಕ್ಕೊಳ್ಳಿ. ಇದೇ ಫೋಟೋನ ಹಾಕ್ಕೊಂಡಾದಮೇಲೆ ಇದನ್ನು ವೀಡಿಯೋ ಎಂಡ್ವರೆಗೂ ಮಾಡಾದಮೇಲೆ ಕಟ್ಔಟ್ ಅನ್ನೋ ಆಪ್ಷನ್ಗೆ ಹೋಗಿ ಕಟ್ ಮಾಡ್ಕೊಳ್ಳಿ. ಸೊ ಇದೊಂದು ಸ್ವಲ್ಪ ಈ ರೀತಿ ದೊಡ್ಡ ಮಾಡಿ ಆದಮೇಲೆ ರೈಟ್ ಕ್ಲಿಕ್ನ ಕೊಡಿ. ಸೊ ಇದು ಮತ್ತೆ PIP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಪಿಪ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಮತ್ತೆ ಇದೇ ಸ್ಕ್ರೀನ್ನ ನೀವು ಹಾಕ್ಕೊಳ್ಳಿ. ಸೊ ಇದಾದಮೇಲೆ ಇದನ್ನು ಫುಲ್ ಸ್ಕ್ರೀನ್ನ ಮಾಡಿ ವಿಡಿಯೋ ಎಂಡ್ವರೆಗೂ ಮಾಡಿ. ವಿಡಿಯೋ ಎಂಡ್ವರೆಗೂ ಮಾಡಾದಮೇಲೆ ಬ್ಲೆಂಡ್ ಅನ್ನೋ ಆಪ್ಷನ್ಗೆ ಹೋಗಿ ಇದನ್ನು ಒಂದು ಸ್ಕ್ರೀನ್ಗೆ ಇಟ್ಕೊಂಡು ಮತ್ತೆ ಒಂದು 50% ಇಟ್ಕೊಳ್ಳಿ. ಸೊ ಇದಾದಮೇಲೆ ಇದನ್ನು ಈ ಕಡೆ ಕಾರ್ನರಿಗೆ ತೊಗೊಂಡೋಗಿ ಲೈಟ್ ಬರೋ ರೀತಿ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಈ ರೀತಿ ನಿಮಗೆ ಬರುತ್ತೆ. ಸೊ ಇದಾದಮೇಲೆ ಇನ್ನೊಂದು ರೈಟ್ ಕ್ಲಿಕ್ ಕೊಟ್ಟಾದಮೇಲೆ ಮತ್ತೆ ಪಿಪ್ ಅನ್ನೋ ಆಪ್ಷನ್ಗೆ ಹೋಗಿ ಮತ್ತೆ PIP ಅನ್ನೋ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೆಟೀರಿಯಲ್ನ ಕೊಟ್ಟಿರ್ತೀನಿ, ಅದನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಡೌನ್ಲೋಡ್ ಮಾಡಿಕೊಡಿ. ಅದನ್ನು ಹಾಕ್ಕೊಂಡಾದಮೇಲೆ ಇಲ್ಲಿ ಬ್ಲೆಂಡ್ ಅನ್ನೋ ಆಪ್ಷನಿಗೆ ಬಂದು ಸ್ಕ್ರೀನ್ ಅನ್ನೋ ಆಪ್ಷನಿಗೆ ಬನ್ನಿ, ರೈಟ್ ಕ್ಲಿಕ್ನ ಕೊಡಿ. ಸೊ ಇದನ್ನು ಝೂಮ್ ಮಾಡಿಕೊಂಡು ಈ ರೀತಿ ಬರೋ ರೀತಿ ಮಾಡ್ಕೊಳ್ಳಿ. ಸೊ ಈ ರೀತಿ ನಿಮಗೆ ಬರುತ್ತೆ. ಸೊ ಇವಾಗ ನೀವು ರೈಟ್ ಕ್ಲಿಕ್ನ ಕೊಟ್ಟು ಇವಾಗ ನೀವು ಮ್ಯೂಸಿಕ್ ಅನ್ನೋ ಆಪ್ಷನ್ಗೆ ಹೋಗಿ ಮೈ ಮ್ಯೂಸಿಕ್ ಅನ್ನೋ ಆಪ್ಷನ್ಗೆ ಹೋಗಿ ಒಂದು ಸಾಂಗ್, ಯಾವ ಸಾಂಗ್ ಬೇಕೋ ಆ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ರೈಟ್ ಕ್ಲಿಕ್ನ ಕೊಡಿ. ಸೊ ನಿಮಗೆ ಈ ರೀತಿ ಬರುತ್ತೆ. ಸೊ ಇದಾದಮೇಲೆ ನೀವು ಇಲ್ಲಿ ಸೇವ್ ಅನ್ನೋ ಆಪ್ಷನ್ಗೆ ಹೋಗಿ 60 FPS ಇಟ್ಕೊಳ್ಳಿ, ಐ ಫ್ರೇಮ್ ಇರುತ್ತೆ. ಸೊ ಅದಾದಮೇಲೆ ಸೇವ್ ಅನ್ನೋ ಆಪ್ಷನ್ನ ಕೊಡಿ. ಸೇವ್ ಅನ್ನೋ ಆಪ್ಷನ್ನ ಕೊಟ್ಟಾದಮೇಲೆ ಅದು ಎಕ್ಸ್ಟ್ರಾಕ್ಟ್ ಆಗ್ತಾ ಶುರುವಾಗುತ್ತೆ. ಸೊ ಎಕ್ಸ್ಟ್ರಾಕ್ಟ್ ಆದಮೇಲೆ ಓಮ್ಗೆ ಬನ್ನಿ. ಓಮ್ಗೆ ಬಂದಾದಮೇಲೆ ವೀಡಿಯೋನಿಗೆ ಹೋಗಿ ಸೊ ನ್ಯೂ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಮಾಡಿರೋಂಥ ವೀಡಿಯೋನ ಇಲ್ಲಿ ಹಾಕ್ಕೊಳ್ಳಿ. ಇಲ್ಲಿ ಹಾಕ್ಕೊಂಡಾದ್ಮೇಲೆ ರೈಟ್ ಕ್ಲಿಕ್ನ ಕೊಡಿ. ಸೊ ಇದಾದಮೇಲೆ ನಿಮಗೆ ವಿಡಿಯೋ ಈ ರೀತಿ ಬರುತ್ತೆ. ಸೊ ಇದಕ್ಕೆ ನೀವು ಇವಾಗ ಟೆಕ್ಸ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಅದಕ್ಕೆ PIP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಫೋಟೋ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ನಾನಿಲ್ಲಿ ಒಂದು ಮೆಟೀರಿಯಲ್ನ ಕೊಟ್ಟಿರ್ತೀನಿ, ಅದನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ. ಇದನ್ನು ಫುಲ್ ಸ್ಕ್ರೀನಾಗಿ ಇಟ್ಕೊಳ್ಳಿ. ಸೊ ಇದಾದಮೇಲೆ ಇಲ್ಲಿ ಬಂದು ಇಲ್ಲಿ ಕೆಳಗೆ ಇದಕ್ಕೆ ಸೆಟ್ ಆಗೋ ರೀತಿ ನೀವು ಇಲ್ಲಿ ಹಾಕ್ಕೊಳ್ಳಿ. ಸೊ ಇಲ್ಲಾದಮೇಲೆ ನಿಮಗೆ ಈ ರೀತಿ ಬರ್ತಾ ಹೋಗುತ್ತೆ. ಬೇಕಾದ್ರೆ ಕಡಿಮೆ ಮಾಡ್ಕೋಬೋದು, ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಕೋಬೋದು. ಇದನ್ನು ನೀವು ವಿಡಿಯೋ ಎಂಡ್ವರೆಗೂ ಮಾಡಿ. ಸೊ ಇವಾಗ ನಿಮಗೆ ಈ ರೀತಿ ಬರ್ತಾ ಹೋಗುತ್ತೆ. ಸೊ ಇದಾದಮೇಲೆ ನೀವು ಮ್ಯೂಸಿಕ್ಕಿಗೆ ತಕ್ಕನಾಗಿ ನೀವು ಫೋಟೋನ ನೀವು ಇಲ್ಲಿ ಕಟ್ ಮಾಡ್ಕೊತಾ ಹೋಗಬೇಕಾಗುತ್ತೆ. ಅಥವಾ ನೀವು ಈ ಟೆಕ್ಸ್ಟ್ ಅನ್ನೋ ಆಪ್ಷನ್ಗೆ ಹೋಗಿ ಇಲ್ಲಿ ನಿಮಗೆ ರಿಲಿಕ್ಸ್ ಏನಿದೆ ಅದನ್ನು ನೀವೇ ಟೈಪ್ ಮಾಡ್ಕೋಬೇಕು. ಸೊ ಫಸ್ಟು ನಂದು ಒಂದು ಸ್ವಲ್ಪ ಮ್ಯೂಸಿಕ್ ಇದೆ. ಸೊ ಹಾಗಾಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಹಾಕ್ಕೊತಾ ಇದ್ದೀನಿ.
ಸೊ ಇವಾಗ ಟೆಕ್ಸ್ಟ್ ಎಲ್ಲ ಆ್ಯಡ್ ಮಾಡಿದ್ಮೇಲೆ ನೀವು ಕಲರ್ ಬೇಕು ಅಂದರೆ ಕಲರ್ನ ಚೇಂಜ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಬ್ಲ್ಯಾಕ್ನ ಇಟ್ಕೋತಾ ಇದ್ದೀನಿ. ಇದಾದಮೇಲೆ ನೀವು ಫಾಂಟ್ ಬೇಕಾದರೆ ಫಾಂಟ್ನ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಸೊ ನಾನಿವಾಗ ಈ ಫಾಂಟ್ನ ಇಟ್ಕೋತಾ ಇದ್ದೀನಿ. ಇದಾದಮೇಲೆ ರೈಟ್ ಕ್ಲಿಕ್ನ ಕೊಟ್ಟು ನಿಮಗೆ ಉಳಿದಿರುವಂತಹ ಲಿರಿಕ್ಸ್ನ ನೀವು ಆ್ಯಡ್ ಮಾಡ್ಕೋತಾ ಹೋಗಬೇಕಾಗುತ್ತೆ ಮಾಡ್ಬೋದು. ಸೊ ಅದಾದಮೇಲೆ ಇನ್ಗೆ ಹೋಗಿ ಈ ಸ್ಲೈಡ್ನ ಕೊಡ್ತಾಯಿದ್ದೀನಿ, ಮತ್ತು ಔಟ್ಗೆ ಹೋಗಿ ಇದನ್ನು ಕೊಡ್ತಾಯಿದ್ದೀನಿ. ಇದನ್ನ ಫುಲ್ ಹಾಕೋತಾ ಇದ್ದೀನಿ. ಇದಾದಮೇಲೆ ರೈಟ್ ಕ್ಲಿಕ್ನ ಕೊಡಿ. ರೈಟ್ ಕ್ಲಿಕ್ನ ಕೊಟ್ಟಾದಮೇಲೆ ನೀವು ಇಲ್ಲಿ ಸೊ ಈ ರೀತಿ ನಿಮಗೆ ಬರ್ತಾ ಹೋಗುತ್ತೆ. ಸೊ ಇಷ್ಟಾದಮೇಲೆ ಈ ರೀತಿ ಬರುತ್ತೆ. ಸೊ ಇದನ್ನು ನೀವು ಫುಲ್ ವಿಡಿಯೋ ಎಂಡ್ವರೆಗೂ ಮಾಡಿ ಅದು ಲಿರಿಕ್ಸ್ಗೆ ತಕ್ಕನಂಗೆ ನೀವಿಲ್ಲಿ ಇದನ್ನು ಟೈಪ್ ಮಾಡಿರೋದನ್ನ ನೀವಿಲ್ಲಿ ಕಟ್ ಮಾಡ್ಕೋತಾ ಹೋಗಿ, ಟೆಕ್ಸ್ಟ್ನ ಕಟ್ ಮಾಡ್ಕೋತಾ ಹೋಗಿ. ಸೊ ಈ ರೀತಿ. ಸೊ ಇದಾದಮೇಲೆ ರಿಲಿಕ್ಸ್ಗೆ ತಕ್ಕಂಗೆ ಇಲ್ಲಿ ನೀವು ಮಾಡ್ತಾ ಹೋಗಬೇಕಾಗುತ್ತೆ. ಸ್ಪ್ಲಿಟ್ ಮಾಡ್ತಾ ಹೋದರೆ ಎಡಿಟ್ ಮಾಡೋದಕ್ಕೆ ತುಂಬ ಈಸಿ ಆಗ್ತಾ ಹೋಗುತ್ತೆ. ಸೊ ಟೆಕ್ಸ್ಟ್ ಎಲ್ಲ ಈ ರೀತಿ ಕಟ್ಟಾಗಿದೆ. ಸೊ ಕಟ್ಟಾಗಿ ಆದಮೇಲೆ ನೀವು ಒಂದೊಂದೇ ಟೆಕ್ಸ್ಟ್ನ ಇಲ್ಲಿ ಹಾಕೋತಾ ಹೋಗಬೇಕು. ಅದಕ್ಕೆ ಎಡಿಟ್ ಅನ್ನೋ ಆಪ್ಷನ್ಗೆ ಹೋಗಿ ಏನು ಲಿರಿಕ್ಸ್ ಇರುತ್ತೆ ಅದನ್ನು ನೀವು ಇಲ್ಲಿ ಹಾಕೋತಾ ಹೋಗಿ. ಸೊ ನಾನಿಲ್ಲಿ ಈ ರೀತಿ ಹಾಕ್ಕೋತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಹೋಗಿ ನೆಕ್ಸ್ಟ್ ಏನು ಲಿರಿಕ್ಸ್ ಇದೆ ಅದನ್ನು ನೀವು ಹಾಕೋತೋಗಿ. ಸೊ ಇದೇ ರೀತಿ ಎಲ್ಲದಕ್ಕೂ ಹಾಕ್ಕೋತಾ ಹೋಗಿ. ಸೊ ಹಾಕ್ಕೊಂಡಾದಮೇಲೆ ಇವಾಗ ಸೊ ಈ ರೀತಿ ನಿಮಗೆ ಬರ್ತಾ ಹೋಗುತ್ತೆ ಯಾವ ರೀತಿ ಅಂತ. ಸೊ ಈ ರೀತಿ ನೀವು ಎಲ್ಲದಕ್ಕೂ ಸಹ ಎಲ್ಲ ಸ್ಪ್ಲಿಟ್ ಮಾಡ್ಕೊಂಡಿರೋ ಟೆಕ್ಸ್ಟ್ಗೆ ಎಲ್ಲದನ್ನೂ ಲಿರಿಕ್ಸ್ನ ಹಾಕ್ಕೋತಾ ಹೋಗಿ. ಸೊ ನಾನಿವಾಗ ಎಲ್ಲ ಟೆಕ್ಸ್ಟ್ನೂ ಸಹ ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ನಿಮಗೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ಸೊ ಈ ರೀತಿ ನಿಮಗೆ ಟೆಕ್ಸ್ಟ್ ಬರ್ತಾ ಹೋಗುತ್ತೆ. ಸೊ ನೀವು ವಿತ್ ಆಡಿಯೋ ಚೆಕ್ ಮಾಡಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜು ನಿಮ್ಮ ಬಸವರಾಜು 8287 ಅಂತ ಪೇಜ್ ಇದೆ, ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಸೊ ಇಷ್ಟಾದಮೇಲೆ ನೀವು ಸೇವ್ ಅನ್ನೋ ಆಪ್ಷನ್ಗೆ ಹೋಗಿ ನೆಕ್ಸ್ಟು 60 FPS ಇಟ್ಕೊಳ್ಳಿ. ಸೊ ಇದಾದಮೇಲೆ ಸೇವ್ ಅಂತ ಕೊಡಿ. ಅದಾದಮೇಲೆ ಅದು ಎಕ್ಸ್ಟ್ರಾಕ್ಟ್ ಆಗ್ತಾ ಹೋಗೋಕ್ಕೆ ಶುರುವಾಗುತ್ತೆ. ಸೊ ಇದೇ ರೀತಿ ವೀಡಿಯೋಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.